ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಂಬರ್ 7 ಮೂಲಾಂಕದ ಬಗ್ಗೆ ತಿಳಿಸ್ಕೊಡ್ತೀನಿ. ನಂಬರ್ 7 ಮೂಲಾಂಕ ಯಾರ್ದಾಗಿರುತ್ತೆ? ನೀವು ಯಾವುದೇ ತಿಂಗಳಲ್ಲಿ ನಂಬರ್ 7, 16, 25 ಈ ಡೇಟ್ಸ್ ಅಲ್ಲಿ ಹುಟ್ಟಿದೀರಾ ಅಂತಂದ್ರೆ ನಿಮ್ಮ ಮೂಲಾಂಕ ನಂಬರ್ 7 ಆಗಿರುತ್ತೆ. ಇವತ್ತು ನಾನು ನಿಮಗೆ ಈ ವಿಡಿಯೋಲಿ ನಿಮ್ಮ ಪರ್ಸನಾಲಿಟಿ ಯಾವ ತರ ಇರುತ್ತೆ, ನೀವು ಲೈಫಲ್ಲಿ ಯಾವ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ, ಅದೇ ತರನೇ ನಿಮ್ಗೆ ಲಕ್ಕಿ ಕಲರ್ಸ್ ಯಾವುದು, ನಿಮ್ಗೆ ಲಕ್ಕಿ ನಂಬರ್ಸ್ ಯಾವುದು, ಮತ್ತೆ ನೀವು ಯಾವ ಪ್ರೊಫೆಷನ್ ಅಲ್ಲಿ ಅಥವಾ ಯಾವ ಕೆರಿಯರ್ ಅಲ್ಲಿ ನೀವು ಎಕ್ಸೆಲ್ ಆಗ್ತೀರಾ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ನಾನು ಇನ್ ಡೀಟೇಲ್ ತಿಳಿಸ್ಕೊಡ್ತೀನಿ. ನ್ಯೂಮರಾಲಜಿಲಿ ನಂಬರ್ 7 ನ ರೆಪ್ರೆಸೆಂಟ್ ಮಾಡೋದು ಕೇತು. ನಾನು ನನ್ನ ನಂಬರ್ 4 ಮೂಲಾಂಕದ ಬಗ್ಗೆ ಮಾಡಿರೋ ವಿಡಿಯೋ ಅಲ್ಲಿ ರಾಹು ಮತ್ತೆ ಕೇತುವಿನ ಕಥೆನ ಹೇಳಿದ್ದೀನಿ. ಅದನ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ರಾಹು ಅನ್ನೋದು ಬರೀ ತಲೆ, ಕೇತು ಅನ್ನೋದು ಬರೀ ದೇಹ ಅಂತ. ಕೇತುಗೆ ತಲೆ ಇರಲ್ಲ, ಅದೇ ತರ ರಾಹುಗೆ ದೇಹ ಇರಲ್ಲ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ನಂಬರ್ 7 ಮೂಲಾಂಕದವ್ರು ಏನಿರ್ತಾರೆ ಅವ್ರಿಗೆ ಲೈಫ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಈ ಒಂದು ಕನ್ಫ್ಯೂಷನ್ ಅವ್ರನ್ನ ತುಂಬಾ ಕಾಡ್ತಾ ಇರುತ್ತೆ. ಯಾಕಂದ್ರೆ ಕರೆಕ್ಟ್ ಆಗಿ ಡಿಸಿಷನ್ಸ್ ತಗೊಳ್ಳೋದು, ರೈಟ್ ಟೈಮ್ಗೆ ಡಿಸಿಷನ್ಸ್ ತಗೊಳ್ಳೋದು, ಈ ಪ್ರಾಬ್ಲಮ್ ಇಂದ ಅವರು ತುಂಬಾ ದುಃಖಿತರಾಗ್ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅವರ ಈ ಒಂದು ಪ್ರಾಬ್ಲಮ್ ಇಂದ ಅವ್ರಿಗೆ ಸಾಕಷ್ಟು ಆಪರ್ಚುನಿಟೀಸು ಮಿಸ್ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ನಾನ್ ನಿಮಗೆ ಕೊಡೋದು ಒಂದ್ ಸೊಲ್ಯೂಷನ್ ಏನು ಅಂತಂದ್ರೆ, ನೀವು ಲೈಫಲ್ಲಿ ಯಾರಾದ್ರೂ ಒಬ್ರನ್ನ ಗುರು ಅಥವಾ ಮೆಂಟರ್ ಆಗಿ ಇಟ್ಕೊಳ್ಳಿ. ಅವರು ಯಾರೇ ಆಗಿರ್ಬೋದು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಗೆ ಲೈಫಲ್ಲಿ ನೀವು ತಗೊಳ್ಳೋಂಥ ಡಿಸಿಷನ್ಸ್ ಕರೆಕ್ಟ್ ಆಗಿದೆಯಾ, ಮತ್ತು ಅದೇ ತರನೇ ನೀವು ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ನ ತಗೊಳ್ಳೋದು, ರೈಟ್ ಟೈಮ್ಗೆ ರೈಟ್ ಪ್ಲೇಸ್ ಅಲ್ಲಿ ಇರೋದು, ಇದನ್ನ ಅವ್ರು ನಿಮ್ಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ನೀವು ಲೈಫಲ್ಲಿ ಒಳ್ಳೆ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಳ್ದಂಗೆ ತುಂಬಾ ಬೆಳೆಯೋದಿಕ್ಕೆ ಒಂದು ಸಾಧ್ಯತೆ ಇರುತ್ತೆ ನಿಮ್ಮ ಜೀವನದಲ್ಲಿ. ನಾನು ಆಲ್ರೆಡಿ ಹೇಳ್ದಂಗೆ ಕೇತುವಿಗೆ ತಲೆ ಭಾಗ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಈ ನಂಬರ್ 7 ಮೂಲಾಂಕದವ್ರು ಏನಿರ್ತಾರೆ ಅವ್ರಿಗೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸ್ಟ್ರೆಸ್ಡ್ ಆಗಿರೋದು, ಆಂಗ್ಸೈಟಿ, ಡಿಪ್ರೆಷನ್, ಈ ತರ ಪ್ರಾಬ್ಲಮ್ಸ್ಗೆ ನೀವು ತುಂಬಾ ಪ್ರೋನ್ ಆಗಿರ್ತೀರಾ. ಸೊ ಇದನ್ನ ನೀವು ಕಡಿಮೆ ಮಾಡ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಒಂದು ಸಿಂಪಲ್ ಟೆಕ್ನಿಕ್. ಅದೇನು ಅಂತಂದ್ರೆ, ಡೈಲಿ ಮೆಡಿಟೇಷನ್ ಮಾಡೋದು. ಕುತ್ಕೊಂಡು ಜಸ್ಟ್ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ನಿಮ್ಗೆ ಈ ತರದ ಪ್ರಾಬ್ಲಮ್ಸ್ ಏನಿದೆ ಅದು ಸಾಕಷ್ಟು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾನು ಕೊಡುವಂತ ಒಂದು ಟಿಪ್ ಏನು ಅಂತಂದ್ರೆ, ನಂಬರ್ 7 ಮೂಲಾಂಕದವ್ರಿಗೆ ಯಾರ ಹತ್ರನೂ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ಇವ್ರಿಗೆ ನಂಬರ್ 7 ಮೂಲಾಂಕದವ್ರು ಇರ್ತಾರೆ, ಅವ್ರಿಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಜನದ ಹತ್ರ. ಮತ್ತೆ ಎಲ್ಲರೂ ಇವರ ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡೋದಿಕ್ಕೆ ಆಗ್ತಾ ಇರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಇವ್ರಿಗೆ ಯಾವಾಗ ಯಾವ್ದಾದ್ರು ಒಂದು ಇವ್ರು ಎಕ್ಸ್ಪೆಕ್ಟ್ ಮಾಡಿರೋಂಥ ವಸ್ತು ಅಥವಾ ಐಟಮ್ ಸಿಗಲ್ವೋ ಅವಾಗ ಇವ್ರಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ಹೇಳ್ದಂಗೆ ಇವ್ರಿಗೆ ಮೆಂಟಲಿ ಇವ್ರು ಸ್ವಲ್ಪ ವೀಕ್ ಆಗಿರ್ತಾರೆ. ನಿಮಗೆ ಜನರಲ್ಲಿ ಇರುವಂತ ದೋಷಗಳು ಅಥವಾ ಪ್ರಾಬ್ಲಮ್ಸ್ ಅಂತ ಏನ್ ಕರಿತೀವಿ ಅದು ತುಂಬಾ ಬೇಗ ಗೊತ್ತಾಗ್ತಾ ಇರುತ್ತೆ, ಕಾಣಿಸ್ತಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ಅದ್ರ ಬಗ್ಗೆ ತುಂಬಾ ಕ್ರಿಟಿಸೈಸ್ ಮಾಡ್ತೀರಾ. ನೀವು ಅಂದ್ರೆ ನಂಬರ್ 7 ಮೂಲಾಂಕದವ್ರು ಏನಿರ್ತಾರೆ ಅವರು ಒನ್ ಆಫ್ ದಿ ಬೆಸ್ಟ್ ಕ್ರಿಟಿಕ್ಸ್ ಅಂತಾನೆ ಕರಿಬಹುದು. ಮತ್ತೆ ನಾನ್ ಹೇಳೋದೇನು ಅಂತಂದ್ರೆ, ನಿಮ್ದೊಂದು ಫ್ರೆಂಡ್ ಸರ್ಕಲ್ ಇದೆ ಅಂತಂದ್ರೆ ಈ ತರ ನಂಬರ್ 7 ಮೂಲಾಂಕದವ್ರನ್ನ ಒಬ್ಬರನ್ನ ನಿಮ್ ಫ್ರೆಂಡ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲಿ. ಯಾಕೆ ಹೇಳ್ತಿದ್ದೀನಿ ಇದನ್ನ ಅಂತಂದ್ರೆ, ಲೈಫ್ ಅಲ್ಲಿ ಎಷ್ಟು ಗ್ರೋ ಆಗ್ತೀವೋ ಅದಕ್ಕೆ ಒಂದು ಕಾರಣ ಏನಿರುತ್ತೆ ಅಂತಂದ್ರೆ, ನಮ್ಮ ಒಳಗಡೆ ಇರುವಂತ ಪ್ರಾಬ್ಲಮ್ಸ್ ನ ಅರ್ಥ ಮಾಡ್ಕೊಳ್ಳೋದು. ಮತ್ತೆ ಈ ನಂಬರ್ 7 ಮೂಲಾಂಕದವ್ರು ಏನಿರ್ತಾರೆ ಅವರು ಈ ಪ್ರಾಬ್ಲಮ್ ನ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾವುದೇ ರೀತಿಯಾದ ಶೈನೆಸ್ ಇಲ್ದಂಗೆ ನಿಮ್ಗೆ ಆ ಪ್ರಾಬ್ಲಮ್ ನ ಹೇಳ್ಬಿಡ್ತಾರೆ. ಅದು ಇವರಲ್ಲಿರುವಂತ ಒಂದು ತುಂಬಾ ಪಾಸಿಟಿವ್ ಆಗಿರುವಂತ ಆಟಿಟ್ಯೂಡ್. ಇಲ್ಲಿವರೆಗೆ ನಾನು ನಂಬರ್ 7 ಮೂಲಾಂಕದವ್ರಿಗೆ ಯಾವ ತರದ್ದೆಲ್ಲ ಲೈಫಲ್ಲಿ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ ಅಂತ ಅನ್ನೋದನ್ನ ತಿಳಿಸ್ಕೊಟ್ಟೆ. ಈಗ ನಿಮ್ ಲೈಫಲ್ಲಿ ನಿಮ್ಗಿರುವಂತ ಅಡ್ವಾಂಟೇಜಸ್ ಏನು, ನಿಮ್ಗಿರುವಂತ ಪವರ್ಸ್ ಏನು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ಹೇಳ್ದಂಗೆ ಕೇತುಗೆ ದೇಹ ಇರುತ್ತೆ. ದೇಹದಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಗನ್ ಯಾವುದು, ಅದು ಹಾರ್ಟ್. ಸೊ ಈ ನಂಬರ್ 7 ಮೂಲಾಂಕದವ್ರು ಏನಿರ್ತಾರೆ ಅವರು ತುಂಬಾ ಜೆಂಟಲ್ ಅಂಡ್ ಕೈಂಡ್ ಹಾರ್ಟೆಡ್ ಪೀಪಲ್ ಆಗಿರ್ತಾರೆ. ಅವ್ರಿಗೆ ಹೆಲ್ಪ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಎಲ್ಲರಿಗೂ ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ. ಸೋಷಿಯಲ್ ಸರ್ವಿಸ್ ಅಂತ ಏನ್ ಕರಿತೀವಲ್ಲ ಅದನ್ನ ಈ ನಂಬರ್ 7 ಮೂಲಾಂಕದವರು ತುಂಬಾ ಮಾಡ್ತಾರೆ. NGO ಅಲ್ಲಿ ವರ್ಕ್ ಮಾಡೋದಿರ್ಬೋದು, ಅನಾಥಾಶ್ರಮ, ವೃದ್ಧಾಶ್ರಮಗಳಲ್ಲಿ ವಾಲಂಟರಿ ಸರ್ವಿಸ್ ಮಾಡೋದಿರ್ಬೋದು, ಇದೆಲ್ಲವನ್ನು ನಂಬರ್ 7 ಮೂಲಾಂಕದವರು ತುಂಬಾ ಖುಷಿಯಾಗೆ ಮಾಡ್ತಾರೆ. ಯಾವ ರೀತಿ ನಂಬರ್ 4 ಮೂಲಾಂಕದವ್ರಿಗೆ ಫಿಸಿಕಲಿ ಆಕ್ಟಿವ್ ಆಗಿರೋದು ಕಷ್ಟನೋ ಅದೇ ತರನೇ ಈ ನಂಬರ್ 7 ಮೂಲಾಂಕದವ್ರಿಗೆ ಥಿಂಕ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಅವರು ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋದು ಬಂದಾಗ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ತುಂಬಾ ಹಾರ್ಡ್ ವರ್ಕ್ ನ ಅವರು ಟಯರ್ಡ್ ಆಗ್ದಂಗ್ ಮಾಡ್ತಾರೆ, ಸುಸ್ತಾಗಲ್ಲ. ಎಷ್ಟು ಕೆಲಸ ಕೊಟ್ಟರು ಅವರು ಮಾಡೋದಿಕ್ಕೆ ರೆಡಿ ಆಗಿರ್ತಾರೆ. ಯಾಕಂದ್ರೆ ಅವರ ಒಳಗಡೆ ಒಂದು ಹೆಲ್ಪಿಂಗ್ ನೇಚರ್ ಅಂತ ಏನ್ ಕರಿತೀವಿ ಅದು ತುಂಬಾನೇ ಇರುತ್ತೆ.
ನಂಬರ್ 7 ಮೂಲಾಂಕದವ್ರನ್ನ ಮಿಸ್ಟ್ರಿ ಲವರ್ಸ್ ಅಂತ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ನಿಮಗೆ ಲೈಫ್ ಅಲ್ಲಿ ಮಿಸ್ಟೀರಿಯಸ್ ಆಗಿರುವಂತ ಥಿಂಗ್ಸ್ ಬಗ್ಗೆ ತುಂಬಾ ಆಕರ್ಷಣೆ ಇರುತ್ತೆ. ಅದು ಯಾವ ತರದ್ದು ಅಂತಂದ್ರೆ ಆಸ್ಟ್ರಾಲಜಿ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಅಥವಾ ಯಾವುದೇ ತರಹದ ಹಿಡನ್ ಸೈನ್ಸಸ್ ಅಂತ ಏನ್ ಕರಿತೀವಿ ಅದೆಲ್ಲದ್ರ ಬಗ್ಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಇವ್ರ ಒಳಗಡೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ಕ್ಯೂರಿಯಾಸಿಟಿಯಿಂದ ಇವರು ಸಾಕಷ್ಟು ಮಾಹಿತಿಗಳನ್ನ ಈ ವಿಚಾರಗಳ ಬಗ್ಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಇನ್ ಜನರಲ್ ಈ ನಂಬರ್ 7 ಮೂಲಾಂಕದವ್ರು ಏನಿರ್ತಾರೆ ಅವ್ರಿಗೆ ಕ್ಯೂರಿಯಾಸಿಟಿ ಅನ್ನೋದು ತುಂಬಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವರು ತಿಳ್ಕೊಂಡಿರ್ತಾರೆ. ಮತ್ತೆ ನೀವು ಇವ್ರ ಹತ್ರ ಮಾತಾಡಿದ್ರೆ ಇವರು ನಿಮ್ಮ ಹತ್ರ ಮಾತಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಚೆನ್ನಾಗಿ ವೆಲ್ ನಾಲೆಡ್ಜ್ ಪರ್ಸನ್ ಅಂತ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ನಂಬರ್ 7 ಮೂಲಾಂಕದವ್ರು ಏನಿದ್ದಾರೆ ಅವ್ರಿಗಿರುವಂತ ಒಂದು ತುಂಬಾ ಯುನೀಕ್ ಆಗಿರುವಂತ ಪವರ್ ಏನು ಅಂತಂದ್ರೆ ಅದು ಪವರ್ ಆಫ್ ಇಂಟ್ಯೂಷನ್. ಇವ್ರಿಗೆ ಪವರ್ ಆಫ್ ಇಂಟ್ಯೂಷನ್ ಅನ್ನೋದೇನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಇವ್ರಿಗೊಂದು ಗಟ್ ಫೀಲಿಂಗ್ ಅಥವಾ ಒಂದು ಐಡಿಯಾ ಬರ್ತಾ ಇರುತ್ತೆ ಆಲ್ರೆಡಿ. ಬಟ್ ಸಾಕಷ್ಟು ಸತಿ ಏನಾಗುತ್ತೆ ಅಂತಂದ್ರೆ ಈ ನಂಬರ್ 7 ಮೂಲಾಂಕದವ್ರಿಗೆ ಅವ್ರ ಮೇಲೆ ನಂಬಿಕೆ ಇರಲ್ಲ. ಸೊ ಹಾಗಾಗಿ ಇವ್ರೇನ್ ಮಾಡ್ತಾರೆ ಅದನ್ನ ನಂಬದಂಗೆ ಕೆಲವೊಂದು ಡೆಸಿಷನ್ಸ್ ನ ರಾಂಗ್ ಆಗಿ ತಗೊಂತಿರ್ತಾರೆ. ಸೊ ನಾನ್ ನಿಮಗೆ ಕೊಡುವಂತ ಸಜೆಷನ್ ಏನು ಅಂತಂದ್ರೆ ಇಲ್ಲಿ ಸ್ವಲ್ಪ ಸ್ಪಿರಿಚುವಲಿ ಓರಿಯೆಂಟೆಡ್ ಆಗಿರಿ, ಸ್ಪಿರಿಚುವಲ್ ರಿಲೇಟೆಡ್ ಬುಕ್ಸ್ ಓದಿ, ಮತ್ತೆ ಯಾವ ರೀತಿ ಆದ್ರೂ ನಿಮ್ಮನ್ನು ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಸೇವೆ ಮಾಡೋದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಏನಿದೆ ಅದು ಪಾಲಿಶ್ ಆಗ್ತಾ ಹೋಗುತ್ತೆ. ಮತ್ತೆ ನಿಮಗೂ ಕೂಡ ಗೊತ್ತಿಲ್ಲ ನಿಮ್ಮ ಹತ್ರ ಯಾವ ತರದ್ ಒಂದು ಪವರ್ ಇದೆ ಅಂತ ಅನ್ನೋದು. ನಿಮ್ಗೆ ಸೂಟ್ ಆಗುವಂತ ಕೆರಿಯರ್ಸ್ ಯಾವುದು ಅಂತಂದ್ರೆ ವೆಟರ್ನರಿ ಡಾಕ್ಟರ್ ಆಗೋದು, ಯಾವುದೇ ರೀತಿಯಲ್ಲಿ ಪ್ರಾಣಿಗಳ ಜೊತೆ ಇನ್ವಾಲ್ವ್ಡ್ ಆಗಿ ಕೆಲಸ ಮಾಡೋದು, ಪೆಟ್ ಸ್ಟೋರ್ ಇಟ್ಕೊಳ್ಳೋದಿರ್ಬೋದು, ಅಥವಾ ಯಾವುದೇ ರೀತಿಯಾದ ಪೆಟ್ ಪ್ರಾಡಕ್ಟ್ಸ್ ನ ನೀವು ಸೆಲ್ ಮಾಡೋದಿರ್ಬೋದು, ಸರ್ಜರಿ, ಆಸ್ಟ್ರಾಲಜಿ, ನ್ಯೂಮರಾಲಜಿ, ಈ ತರದ ಫೀಲ್ಡ್ಸ್ ಏನಿದೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಲಕ್ಕಿ ಕಲರ್ಸ್ ಯಾವುದು? ನಿಮಗೆ ಲಕ್ಕಿ ಕಲರ್ಸ್ ಲೈಟ್ ಗ್ರೀನ್, ಲೈಟ್ ಬ್ಲೂ, ವೈಟ್, ಯೆಲ್ಲೋ, ಈ ತರ ಲೈಟ್ ಆಗಿರುವಂತ ಕಲರ್ಸ್ ಏನಿದೆ ಅದೆಲ್ಲದನ್ನು ನಿಮ್ಗೆ ತುಂಬಾ ಲಕ್ಕಿ. ಅದೇ ತರನೇ ನಿಮ್ಮ ಲಕ್ಕಿ ನಂಬರ್ಸ್ ಯಾವುದು? ನಿಮಗೆ ಲಕ್ಕಿ ನಂಬರ್ಸು 1, 2, 3 ಮತ್ತೆ 5. ಈ 4 ನಂಬರ್ ಏನಿದೆ ಅದು ನಿಮ್ಗೆ ತುಂಬಾ ಲಕ್ಕಿ. ಈ ವಿಡಿಯೋಲಿ ಇಷ್ಟೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.